ಇಲ್ಲಿ ದಿನ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ನಾಗರಾಜ್ ಅವರೇ, ಕಾರ್ಯದರ್ಶಿಗಳಾದಂಥ ರಘುಪತಿ ರೆಡ್ಡಿ ಅವರೇ, ನಮ್ಮ ಇದು ಯಾದವ ಸಂಘದ ಅಧ್ಯಕ್ಷರಾದಂಥ ಶಂಕರಪ್ಪನವರೇ, ಅಬಾಕರ್ ಅವರೇ, ನಮ್ಮ ಲಕ್ಷ್ಮೀನಾರಾಯಣ ಅವರೇ, ನಮ್ಮ ಸೂರ್ಕುಂಟೆ ರಾಜಣ್ಣ ಅವರೇ, ಮಂಜು ಅವರೇ, ಹರೀಶ್ ಅವರೇ, ಈ ದಿನ ನಾವು ಈ ಪತ್ರಿಕಾಗೋಷ್ಠಿ ಕಳೆದು ನಿನ್ನೆ ಎಲ್ಲ ಮಾತಾಡ್ಕೊಂಡ್ವಿ. ನಿನ್ನೆ ಎಲ್ಲ ನಾಮಿನೇಷನ್ಗೂ ಹೋಗಿದ್ವಿ ಎಲ್ಲರೂ ಒಟ್ಟಿಗೆನೆ. ನಮ್ಮ ಪಕ್ಷದಲ್ಲಿ ಯಾವುದೇ ಆಗಲಿ ಒಂದು ಅವ್ರ್ಯಾರೋ ಹೇಳ್ತಾ ಇದ್ರು ಆಗ್ಲೇ ಪ್ರಶ್ನೆ, ನಮ್ಮ ಪಕ್ಷದಲ್ಲಿ ಸ್ವಲ್ಪ ತಿರುಕಿದೆ, ನಿಮ್ಮಲ್ಲಿ ಯಾರೋ ಮುನ್ಸ್ಕೊಂಡಿದ್ದಾರೆ ಅಂತ. ಪಕ್ಷದಲ್ಲಿ ಒಗ್ಗಟ್ಟಾಗಿದ್ದೀವಿ, ಎಲ್ಲರೂ ಒಂದಾಗಿ ಹೋಗಿದ್ದೀವಿ. ನಿನ್ನೆ ಕೂಡ ನಾಮಿನೇಷನ್ ಹಾಕ್ಬೇಕಾದ್ರೆ ಆನಂದ್ ರೆಡ್ಡಿ ಅವರು ಜೊತೆಯಲ್ಲಿ ಮುರಳಿ ಅವರು ಆಗ್ಬೋದು, ಆನಂದ್ ರೆಡ್ಡಿ ಅವರಾಗ್ಬೋದು, ಶ್ರೀನಿವಾಸ್ ರೆಡ್ಡಿ ಅವರಾಗ್ಬೋದು, ಶ್ಯಾಮೇಗೌಡರಾಗ್ಬೋದು, ಅಧ್ಯಕ್ಷರಾಗ್ಬೋದು, ವೆಂಕಟರಾಮೇಗೌಡರಾಗ್ಬೋದು, ನಮ್ಮ ಶಂಕರಪ್ಪನವರಾಗ್ಬೋದು, ರಘುಪತಿ ರೆಡ್ಡಿ ಅವರಾಗ್ಬೋದು, ನಾವಾಗ್ಬೋದು, ಸುಮಾರು ಮುಖಂಡರು, ಇಡೀ ನಮ್ಮ ತಾಲೂಕಲ್ಲಿರೋ ಎಲ್ಲ JDS ಮುಖಂಡರು ಒಟ್ಟಿಗೆ ಹೋಗಿ ನಾವು ನಿನ್ನೆ ನಾಮಿನೇಷನ್ ಹಾಕಿ ಬಂದಿದ್ದೀವಿ. ನಮ್ಗೆ ಇನ್ನೂ ಒಂದು ಒಳ್ಳೆ ಅವಕಾಶ ಸಿಕ್ಕಿದ್ದು ಕೋಲಾರ ತಾಲೂಕು, ಶ್ರೀನಿವಾಸಪುರ ತಾಲೂಕು, ಮುಳಬಾಗಲ್ ತಾಲೂಕಿಂದ ನಮ್ಮ ಲಕ್ಷ್ಮೀ ಪ್ರಿಯಾ ಅವರಿಗೆ, ನಮ್ಮ ತಾಲೂಕವರಿಗೆ ಒಂದು ಇದು ಕೊಟ್ಟಿದ್ದಾರೆ. ಹಾಗಾಗಿ 3 ನಾವು ಕೆಲ್ಸ್ಕೊಳ್ಳೋಂಥ ಅವಶ್ಯಕ ಇದೆ. ನಿನ್ನೆ ಹೆಂಗೋ ಕೋಲಾರಲ್ಲಾಗಲೇ ಹೋಗಿ ಒಂದಷ್ಟು ಕ್ಯಾನ್ವಾಸು ಮಾಡ್ಕೊಂಡ್ ಬಂದಿದೆ ಅವ್ರ ಬಗ್ಗೆ ಕೂಡ. ಇದನ್ನ ಹೇಳ್ತಾ ಇದ್ದೀವಿ. ಈ ಆಗ್ಲೇ ಒಬ್ರು ಯಾರು ಹೇಳ್ತಾ ಇದ್ರು, ಹಣ ಬಂದ ತಕ್ಷಣ ಹೋಯ್ತು ಎಲ್ಲ. ಹೌದು, ನಿಜಾನೇ. ಮೊನ್ನೆ MLA ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅವ್ರು ಕೊಟ್ಟಿರೋ ಬಿಟ್ಟಿ ಭಾಗ್ಯಗಳಿಂದಾನೇ ಅವ್ರಿಗೆ ಇದು ಬಿದ್ದಿದ್ದಲ್ವಾ, ಓಟ್ ಬಿದ್ದಿದ್ದು. ಆ ಬಿಟ್ಟಿ ಭಾಗ್ಯಗಳು ಇಲ್ಲ ಅಂದಿದ್ರೆ ಏನಾಗ್ತಾ ಇತ್ತು ಇವತ್ತು? ಬಿಟ್ಟಿ ಭಾಗ್ಯಗಳು ಕೊಟ್ಟಿದ್ದಕ್ಕೆ 250 ಓಟಿಂದ 5,000 ಓಟ್ ಒಳಗೆ ಸುಮಾರು 50 ಶಾಸಕರು ಇದ್ದಿದ್ದಾರೆ ಆ ಕಡೆ. ಇದೆಲ್ಲ ಬಿಟ್ಟಿ ಭಾಗ್ಯಗಳ ಭಾಗ್ಯನೇ ಅವ್ರಿಗೆ ಆಗಿರೋದು. ಬಿಟ್ಟಿ ಭಾಗ್ಯ ಆದ್ಮೇಲೆ ಏನಾಯ್ತು ಇವಾಗ? ಅದೇ ನಮ್ಮ ಕುಮಾರಣ್ಣ ಅವ್ರ ಪಂಚರತ್ನ ಕಾರ್ಯಕ್ರಮಗಳೇನಾದ್ರು ಇವತ್ತು ಅನುಷ್ಠಾನದಲ್ಲಿ ಇದ್ದಿದ್ರೆ ಒಂದು ಪಂಚಾಯಿತಿಗೆ ಒಂದೊಂದು ಹಾಸ್ಪಿಟಲ್ ಬರ್ತಾ ಇತ್ತು ಅಂತ ಹೇಳಿದ್ರು. ಒಂದೊಂದು ಪಂಚಾಯಿತಿ ಹೆಡ್ ಕ್ವಾರ್ಟರ್ಗೆ ಒಂದೊಂದು ಹಾಸ್ಪಿಟಲ್, ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆಗ್ಬೇಕಾಯ್ತು. ಇಂಥ ಒಳ್ಳೆ ಕಾರ್ಯಕ್ರಮಗಳನ್ನೆಲ್ಲ ಬಿಟ್ಟು ಸರ್ಕಾರದ ಬಾಕ್ಸಕ್ಕೆ 1 ರೂಪಾಯಿ ದುಡ್ಡಿಲ್ದೆ, ಸಂಬಳ ಕೊಡಕ್ಕೂ ಇಲ್ಲದೆ ಮಾಡಿದ್ದಾರೆ. ಇದರ ಪ್ರತಿಫಲ ಈ ನಮ್ಮ ಎಲೆಕ್ಷನ್ ಅಲ್ಲೂ ತೋರಿಸ್ತಾರೆ. ಜನ ಮುಂದೆ ಬರ್ತಾ ಇರೋಂಥ ತಾಲೂಕ್ ಸಮಿತಿ ZP ಎಲೆಕ್ಷನ್ ಅಲ್ಲೂ ತೋರಿಸ್ಕೊಡ್ತಾರೆ. ಈ ದಿನ ಹೇಳ್ತಾ ಇದೀವಿ, ನಮ್ಮ ತಾಲೂಕಲ್ಲಿ ನಮ್ಮ ಪಕ್ಷದವರೆಲ್ಲ ಒಗ್ಗಟ್ಟಾಗಿದ್ದೀವಿ. ನಾಳೆ ಬೆಳಗ್ಗೆ ನಮ್ಮ ಎಲ್ಲಾ ಮುಖಂಡರು ಸೇರಿ ನಮ್ಮ ಕಡೆನಹಳ್ಳಿಯ ನಾಗರಾಜನವರಾಗ್ಬೋದು, ಶ್ಯಾಮೇಗೌಡನಾಗ್ಬೋದು, ಅಲ್ಲ ನಮ್ಮ ಲಕ್ಷ್ಮೀ ಪ್ರಿಯಾ ಅವ್ರನ್ನಾಗ್ಬೋದು, ಮೂವರನ್ನು ಗೆಲ್ಸ್ಕೊಂಬರಕ್ಕೆ ಹಗಲು ಇರುಳು ನಾವೀಗ ಗೆದ್ದಿದ್ದೀವಿ ಅಂತ ಬೀರದೆ 25ನೇ ತಾರೀಕುವರೆಗೂ ನಿದ್ದೆ ಮಾಡದೆ ನಾಳೆ ಕೆಲಸ ಮಾಡಿ ನಾವು ಗೆಲ್ಸ್ಕೊಂಬರ್ಬೇಕು ಅಂತ ಎಲ್ಲಾ ಮುಖಂಡರಲ್ಲೂ ಮನವಿ ಮಾಡ್ತಾ ಇದ್ದೀವಿ. ನಮ್ಮ MLA ಸಾಹೇಬ್ರ ಬರ್ತ್ಡೇ ಇದೆ. ಆ ಊಟದ ಹಬ್ಬಕ್ಕೆ ನಾಳೆ 11 ಗಂಟೆಗೆ ಎಲ್ಲ ನಮ್ಮ ಮುಖಂಡರು, ನಮ್ಮ ಎಲ್ಲ ಡೈರಿ ಅಧ್ಯಕ್ಷರು ಬರಬೇಕು. ಅಲ್ಲಿ ಬಂದು ಅವ್ರಿಗೆಲ್ಲ 11 ಗಂಟೆಗೆ ಬಂದು ಆಶೀರ್ವಾದ ಮಾಡಿ ಅವ್ರಿಗೆಲ್ಲ ಒಳ್ಳೆ ಇದು ಮಾಡಿ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ತೇವೆ.